ಸಿದ್ದರಾಮಯ್ಯನವರು ಬೇಸಿಕಲಿ ಭಯಂಕರ, ಅವರು ಏನು JDS ಇಂದ ಬಂದವರು, ದೇವೇಗೌಡರ ಗರಡಿನಲ್ಲಿ ಪಳಗಿದವರು. ದೇವೇಗೌಡರ ಗರಡಿನಲ್ಲಿ ಪಳಗಿ ಅಭಿವೃದ್ಧಿ ಕೆಲಸ ಕಲ್ತ್ಬಿಟ್ಟಿದ್ದಿದ್ರೆ ಒಳ್ಳೇದಾಗ್ತಾಯಿತ್ತು, ಈ ರಾಜ್ಯಕ್ಕೆ ಒಳ್ಳೇದಾಗೋದು. ಬರೀ ಪಾಲಿಟಿಕ್ಸ್ ಕಲ್ತ್ಕೊಂಬಂದ್ಬಿಟ್ರು ಅವರು. ಬರೀ ಕೂತ್ಕೋ, ಅಲ್ಲಿ ಇಲ್ಲಿ ಕೂತ್ಕೋ, ಅವ್ರವ್ರನ್ನ ಓಲೈಸುವಂಥ ಮಾತಾಡು, ಬರೀ ಗುರ್ರನ್ನು ಇವೇ ಮಾಡ್ತಿರ್ತಾರೆ ಬಿಟ್ಟರೆ ಪಾಲಿಟಿಕ್ಸನ್ನು ಚೆನ್ನಾಗಿ ಮಾಡ್ತಾರೆ. ಈಗನೇ ಒಂದು ಯೋಚನೆಯನ್ನು ಮಾಡಿ, ಅವರಿಗೆ ಈಗ 2.5 ವರ್ಷದಲ್ಲಿ ಇಷ್ಟು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟರಲ್ಲ, ಒಳ್ಳೆ ಕೆಲಸ ಮಾಡಿದರೆ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಜನ ಧ್ವನಿ ಎತ್ತು ಬಿಡೋರು. ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಮುಂದುವರಿಬೇಕಪ್ಪ ಅಂತ. ಜನ ಎಲ್ಲ ತೂಚಿ ಅಂತ ಮುಖಕ್ಕೆ ಉಗೀತಾ ಇದ್ದಾರೆ. ನಿಮ್ಮ ಹತ್ರ ಬಂದು ನೀವು ಪೊಲೀಸರು ಸರ್ಪಗಾವಲಲ್ಲಿ ಬಂದು ಕಾರ್ಯಕ್ರಮ ಮಾಡೋಗ್ತೀರಿ, ಅದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಉಗೀತಾ ಇದ್ದಾರೆ ಅಷ್ಟೇ ಜನ. ಎದುರುಗಡೆ ಸಿಕ್ಕಿರು ಮುಖಕ್ಕೆ ಉಗಿದು ಬಿಡೋರು. ಆ ಥರ ಸ್ಥಿತಿ ಇದೆ. ಹೆದರಿಕೆಯಿಂದ ಸುಮ್ಮನಿದ್ದಾರೆ ಜನ. ಇಂಥ ಕೆಟ್ಟ ಆಡಳಿತ ಕೊಟ್ಟು ಮತ್ತೂ ನಾನೇ ಮುಂದುವರಿಬೇಕು, ಏನೂ ಆಗಿಲ್ಲ ಅಂತ ಮಾತಾಡ್ತಾರಲ್ಲ. ಯಾರು ಹೇಳಿಲ್ಲ, ರಾಹುಲ್ ಗಾಂಧಿ ಹೇಳಿದರೆ ಬಿಡ್ತೀನಿ, ಇವೆಲ್ಲ ಮಾತಾಡಿಸ್ತಾರೆ. ಅವ್ರಿವರು ಶಿಷ್ಯಂದ್ರ ಮುದ್ರ ಹೇಳಿಕೆ ಕೊಡ್ತಾರಲ್ವ. ಇವರಿಗೆ ಬಿಡೋ ಅಂಥ ಮನಸ್ಸಂತೂ ನನಗಂತೂ ಕಾಣಿಸ್ತಾ ಇಲ್ಲ. ಆದರೆ ಜನ ಇವರು ಬೇಕು, ಇವರು ಆಡಳಿತ ಮುಂದುವರಿಬೇಕು ಅನ್ನೋ ಒಂದು ಮನಸ್ಥಿತಿ ಜನಕ್ಕಿದ್ದಿದ್ದರೆ ಇವರು ಮುಂದುವರೆಯೋದ್ರಲ್ಲಿ ಅರ್ಥ ಇತ್ತು. ಎಷ್ಟೊತ್ತಿಗೆ ತೊಲಗೋಗ್ತಾರೋ ಅನ್ನೋಂಥೇಳಿ ಜನಕ್ಕೆ ಅನಿಸಿದೆ. ಇಷ್ಟಾಗಿಯೂ ಕೂಡ ಅಧಿಕಾರವನ್ನು ಬಿಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಅವರು ಎಂಥ ರಾಜಕಾರಣಿ ಅಂತಂದರೆ 2013ರಲ್ಲಿ ಕಾಂಗ್ರೆಸ್ಸಲ್ಲಿ ಒಂದು ರೂಢಿಗತವಾದಂಥ ಒಂದು ಮೇಲ್ಪಂಕ್ತಿ ಇದೆ. ಯಾರು KPCC ಪ್ರೆಸಿಡೆಂಟ್ ಇರ್ತಾರೆ, ಚುನಾವಣೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ಸರ್ಕಾರ ಬಂತು ಅಂತೇಳಿ ಹೇಳಿದರೆ ಅವರು ಬೈ ಡಿಫಾಲ್ಟ್ ಚೀಫ್ ಮಿನಿಸ್ಟರ್ ಆಗ್ತಾರೆ. 1999ರಲ್ಲೂ ಕೂಡ ಧರ್ಮಸಿಂಗು KPCC ಪ್ರೆಸಿಡೆಂಟನ್ನು ಚೇಂಜ್ ಮಾಡಿ SM ಕೃಷ್ಣ ಅವ್ರಿಗೆ ಕೊಟ್ಟಾದಮೇಲೆ ಅಧಿಕಾರಕ್ಕೆ ಬಂತು. SM ಕೃಷ್ಣ ಅವರು ಬೈ ಡಿಫಾಲ್ಟ್ ಚೀಫ್ ಮಿನಿಸ್ಟರ್ ಆದರು. 2013ರಲ್ಲಿ ಪರಮೇಶ್ವರ್ ಸಾಹೇಬರು ಇದ್ದರು. ಆದರೆ ಪರಮೇಶ್ವರ್ ಸಾಹೇಬರು ಗೆದ್ದರೆ ಪರಮೇಶ್ವರ್ ಸಾಹೇಬರು ಮೂಲ ಕಾಂಗ್ರೆಸ್ಸಿಗ, ಬೈ ಬ್ಲಡ್ ಕಾಂಗ್ರೆಸ್ಸಿಗ. ಅವರು ಹಾಗೆ ಆಗ್ತಾರೆ ಅಂತ ಗೊತ್ತಿತ್ತು. ಇಲ್ಲಿಂದ ಬಂದ್ರಲ್ಲ, ಈ ಕಡೆಯಿಂದ ಅಲ್ಲಿ ಇಲ್ಲೆಲ್ಲ ಸುತ್ತಾಡಿ ಬಂದಿದ್ರಲ್ಲ ಸಿದ್ದರಾಮಯ್ಯನವರು, ಅವ್ರಿಗೆ ಗೊತ್ತಾಗಿತ್ತು ಇಲ್ಲೇನಾದ್ರು ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಗೆದ್ದರೆ ನಾನು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಖರ್ಗೆ ಅವರು 2009 ಚುನಾವಣೆಯಲ್ಲಿ ಲೋಕಸಭೆಗೆ ಅವ್ರು ಹೋದ ನಂತರನೇ ಇವರಿಗಿಲ್ಲಿ ಅಪೋಸಿಷನ್ ಪಾರ್ಟಿ ಮೆಂಬರ್ ಸಿಕ್ಕಿದ್ದವ್ರಿಗೆ, ಇಲ್ಲಾಂದರೆ ಪ್ರತಿಪಕ್ಷದ ನಾಯಕ ಅವ್ರು ಆಗ್ತಾರಿಲ್ಲ, ಖರ್ಗೆ ಅವರು ಆಗಿದ್ದರು. ಹಾಗಾಗಿ ಪರಮೇಶ್ವರ್ ಅವ್ರಿಗೂ ಕೂಡ ಅದೇ ಅವಕಾಶ ಸಿಗುತ್ತೆ ಅಂತ ಗೊತ್ತಾಗ್ಬಿಟ್ಟು ಎಲ್ಲರನ್ನೂ ಕೂಡ ಸ್ವಜಾತಿಯವರು ಇವ್ರನ್ನೆಲ್ಲ ಬಿಟ್ಟುಬಿಟ್ಟು ಸೋಲಿಸ್ಬಿಟ್ಟು ಅಲ್ಲಿ ಮುಗಿಸಿದ್ರು. ಹಾಗಾಗಿ ಬೈ ಡಿಫಾಲ್ಟ್ ಒಂಥರ ಇವ್ರು ಚೀಫ್ ಮಿನಿಸ್ಟರ್ ಆಗ್ಬಿಟ್ರು. ಆದರೆ 2023ರಲ್ಲಿ DKನ ಸೋಲ್ಸೋಕ್ಕಾಗಲ್ಲ. ಯಾಕೆಂದರೆ DKನೂ ಕೂಡ ಅವರು ಅಂದರೆ ಅವರಿಗೂ 40 ವರ್ಷ 1989ರಲ್ಲಿ ಫಸ್ಟ್ ಗೆದ್ದಿರೋದು, 85ರಲ್ಲಿ ಫಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋದು. ಅವರು ಹುಟ್ಟು ಹೋರಾಟಗಾರ. ನಾವು ಯಾವುದೇ ಪಾರ್ಟಿಯವರು ಇರ್ಬೋದು, ಪಾಲಿಟಿಷಿಯನಲ್ಲಿ ಅವರು ಕೂಡ ಒಬ್ಬ ಬ್ರಿಲಿಯಂಟ್ ಪಾಲಿಟಿಷಿಯನ್ನು. ಅಭಿವೃದ್ಧಿ ಕಾರ್ಯ ಮಾಡದೇ ಇದ್ರೂ ಕೂಡ ರಾಜಕಾರಣ ಚೆನ್ನಾಗಿ ಮಾಡೋವಂಥವ್ರು, ಅವರು ಎದುರಿಸುವಂಥವ್ರು, ಅವರಿಗೂ ಸ್ವಂತ ಶಕ್ತಿ ಇರುವಂಥ ಮನುಷ್ಯ. ಈ ಮನುಷ್ಯನ ಸೋಲ್ಸೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಇನ್ನೇನು ಸರ್ಕಾರ ಬಂದಾಯಿತು, DK ನೇತೃತ್ವದಲ್ಲೇ ಬಂದಾಯಿತು. ಬಂದಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಬಳಿಸಿದ್ರು ಅಂತಂದರೆ ಈಗ ಬಿಟ್ಕೊಡ್ತಾರೆ? ನ್ಯಾಯಯುತವಾಗಿ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ವೀಕ್ ಆಗಿಲ್ಲ, ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಥರ ಇಲ್ದಲೆ ಅದು ಮೊದಲಿನ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಿದ್ರೆ DK ಚೀಫ್ ಮಿನಿಸ್ಟರ್ ಆಗಿರೋರು ಸಿದ್ದರಾಮಯ್ಯನವರು ಆಗ್ತಿರಲಿಲ್ಲ. ಇದು ಎಲ್ಲರಿಗೂ ಹೆದರ್ಕೊಳ್ಳುವಂತಹ ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆದರೂ ಇವಾಗ ಬಿಟ್ಕೊಡೋಕ್ಕೆ ಅವ್ರಿಗೆ ರೆಡಿ ಇಲ್ಲ. ನನಗಂತೂ ಬಿಟ್ಕೊಡ್ತಾರೆ ಅಂತ ಅನ್ಸಲ್ಲ. ಅಲ್ಲ, ಅದು ಅವ್ರ ಪಕ್ಷದ ವಿಚಾರ. ಆದರೆ ದಲಿತರು ಅವರಿಗೆ ಓಟಿಗೋಸ್ಕರನೇ ಹೊರತು ಅವ್ರು ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಎಂಥ ದಲಿತ ವಿರೋಧಿ ಅನ್ನೋದಕ್ಕೆ ನಿಮ್ಗೊಂದು ಹೇಳ್ತೀನಿ. ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿ ಅವರನ್ನು ಇವ್ರ ಜಾತಿಯವ್ರನ್ನ ಚೂಬಿಟ್ಟು ಸೋಲ್ಸಾದ್ಮೇಲೆ ಪಾಪ ಅವರನ್ನು ಒಂದು ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ಕೊಂಡ್ರು. ಅಂಗಲಾಚಿದ್ರು ಕೂಡ ಪರಮೇಶ್ವರ್ ಅವ್ರ ಬಗ್ಗೆ, ದಲಿತ ಸಮಾಜದ ಬಗ್ಗೆ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಒಂಥರ ದ್ವೇಷ ಇದೆ ಅಂತಂದರೆ, ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಭಾಗದಲ್ಲಿರುವಂಥ ಟಾಲೆಸ್ಟ್ ಲೀಡ್ರು, ಅವರನ್ನು ಅನ್ಸೆರಮೋನಿಯಸ್ ಆಗಿ ಅವರ ಕ್ಯಾಬಿನೆಟ್ಟಿಂದ ಕಿತ್ತಾಕಿದರು. ಈ ಕಡೆ ಪರಮೇಶ್ವರ್ ಸಾಹೇಬರು ಬೇಡ್ಕೊಂಡ್ರೂ ಕೂಡ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ. 2018ರಲ್ಲಿ JDS ಜೊತೆ ಸರ್ಕಾರ ಮಾಡಬೇಕಾದ್ರೆ ಆವತ್ತು HD ದೇವೇಗೌಡರ ಮಾತು ನಡೀತಾ ಇದ್ದಿದ್ದರಿಂದಾಗಿ ಪರಮೇಶ್ವರ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು. ಇನ್ನು ಇವತ್ತು ಖರ್ಗೆ ಅವರಿಗೆ ಸಿದ್ದರಾಮಯ್ಯನವ್ರು ಬಿಟ್ಕೊಡ್ತಾರೆ? ಅವರಿಗೆ ಅವ್ರು ಓಟಿಗೋಸ್ಕರ ದಲಿತರು ಅಷ್ಟು ಬಿಟ್ಟರೆ ಒಳಗಡೆ ಅವ್ರ ಅಂತರಾತ್ಮದಲ್ಲಿ ಏನಿದೆ ಅನ್ನೋದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಅಣ್ಣ ನಾವು ಬಂದಿರೋದೇ ಅಲ್ಲ. ಒಂದು ನಿಮಿಷ ಹೇಳ್ಬಿಡ್ತೀನಿ, ನಿಮ್ಮ ಜ್ಞಾನಕ್ಕೋಸ್ಕರ ಹೇಳ್ತೀನಿ.
ಅಲ್ಲಿ ಒಂದು ನಿಮಿಷ ನಾನು ಆನ್ಸರ್ ಮಾಡ್ತೀನಿ, ಹೇಳ್ತೀನಿ. ನಮ್ಮಲ್ಲಿ ಬಂದಿದೆ 2008ರಲ್ಲಿ, ಅದು ಹೊಡೆದಾಟ ಮಾಡಿಕೊಂಡು ನಮ್ಮದು 3 ಮುಖ್ಯಮಂತ್ರಿ ಕಂಡಿದ್ದಂಥ ಕಾಲ. ನೀವು ಆ ಸಂದರ್ಭದಲ್ಲೂ ಕೂಡ ಒಕ್ಕಲಿಗ ಸಮಾಜಕ್ಕೂ ಕೂಡ ಸದಾನಂದ ಗೌಡ್ರ ಮುಖಾಂತರವಾಗಿ ರೆಪ್ರೆಸೆಂಟೇಷನ್ನ ಕೊಟ್ಟರು. ನಮ್ಮದು 2ನೇ ಸರಿ 2019ರಲ್ಲಿ ಬಂದಾಗ ಗೋವಿಂದ ಕಾರಜೋಳ ಅವ್ರನ್ನ ನಮ್ಮಲ್ಲಿ ಉಪಮುಖ್ಯಮಂತ್ರಿ ಮಾಡೋದು. ಕೇಂದ್ರದಲ್ಲೂ ಹೋದಾಗ ನಮಗೆ ಸರ್ಕಾರ ಬಂದಿದ್ದ 1998ಅಲ್ಲಿ. ಆವಾಗೆಲ್ಲ 21 ಪಾರ್ಟಿಗಳ ಸರ್ಕಾರ ನಮ್ಮದು. ಫಸ್ಟದು 29 ಪಾರ್ಟಿಗಳದು, ಆನಂತರ 21 ಪಾರ್ಟಿಗಳ ಸರ್ಕಾರ. ಅಂಥ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಅಬ್ದುಲ್ ಕಲಾಂ ಅವರನ್ನು, ಮುಸಲ್ಮಾನ ಸಮಾಜಕ್ಕೆ ಸೇರಿದಂಥವ್ರನ್ನ ನಾವು ರಾಷ್ಟ್ರಪತಿ ಮಾಡಿದೋ. ತದನಂತರ ಮೋದಿಯವರ ಆಬ್ಸಲ್ಯೂಟ್ ಮೆಜಾರಿಟಿ ಬಂದಾದ ನಂತರ ಮೋದಿಯವರು ರಾಮನಾಥ್ ಕೋವಿಂದ್ ಅವ್ರನ್ನ ದಲಿತ ಸಮಾಜಕ್ಕೆ ಸೇರಿದಂಥವ್ರು ಮಾಡಿದರು. ಇವಾಗ ಮತ್ತೆ 2ನೇ ಅವಕಾಶ ಬಂದು ಅಂತ ಕೂಡಲೇ ನಮಗೆ ದ್ರೌಪದಿ ಮುರ್ಮು ಅವ್ರನ್ನ ಟ್ರೈಬಲ್ ಸಮಾಜಕ್ಕೆ ಸೇರಿದಂಥವ್ರನ್ನ ಮಾಡಿದರು. ನಮಗೆ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಮಾಡಿದ್ದೀವಿ. ಕಲ್ಯಾಣ್ ಸಿಂಗ್ ಅವರಿಂದ ಅದೇ ರೀತಿ ಒಂದು ನಿಮಿಷ ಅಲ್ಲಲ್ಲಿ ಅಧಿಕಾರಕ್ಕೆ ಬಂದು ನಾವು ಇಡೀ ರಾಜ್ಯದಲ್ಲಿ ಅಧಿಕಾರ ನಡೆಸಿದೆ. 7-8 ವರ್ಷದಲ್ಲಿ ನಾವು ದಲಿತ ಮುಖ್ಯಮಂತ್ರಿ ಕೊಡಬೇಕು ಅಂತ ನೀವು ಕೇಳ್ತಿರಲ್ಲ. 70 ವರ್ಷ ರಾಜ್ಯ ಆಳಿದಾರಲ್ಲ, ಅವ್ರನ್ನ ಫಸ್ಟ್ ಕೇಳಿ ಅವ್ರು ಕೊಡ್ತಾರಾ ಅಂತ ನಾವು ಕೇಳ್ತೀವಿ. ಆಯ್ತು, ಎಲ್ಲರಿಗೂ ಧನ್ಯವಾದಗಳು. ನೀವು ಜಗಳಾಡ್ತೀರಿ ಅಂತ ಮುಗಿಸ್ಬಿಟ್ರು. ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.